ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ದಿಲ್ಲಿಯಿಂದ ಈಗ ಹೈಕಮಾಂಡ್ ಗಿಫ್ಟ್ ಅನ್ನು ನೀಡಿರುವಂಥದ್ದು. ಟಗರು ಸಿದ್ದರಾಮಯ್ಯನವರ ಗತ್ತು ಹೈಕಮಾಂಡ್ಗೂ ಕೂಡ ಇಲ್ಲಿ ಗೊತ್ತು. ಏನೋ ಸಿದ್ದು ಮುಖ್ಯಮಂತ್ರಿ ಪದವಿ ಔಟ್ ಆದರೂ ಕೂಡ ಮೆಗಾ ಪ್ಲಾನ್ ಇನ್ ಆಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ದಿಲ್ಲಿಯಿಂದ ಈಗ ಹೈ ಗಿಫ್ಟ್. ಟಗರು ಸಿದ್ದರಾಮಯ್ಯನವರ ಗತ್ತು ಹೈಕಮಾಂಡ್ಗೂ ಗೊತ್ತು. ಸಿದ್ದು ಮುಖ್ಯಮಂತ್ರಿ ಪದವಿ ಔಟ್ ಆದರೂ ಮೆಗಾ ಪ್ಲಾನ್ ಇನ್ ಆಗಿದೆ. ಗದ್ದುಗೆ ಹೋದ್ರೇನಂತೆ, ದಸರಾ ಹೊತ್ತಲ್ಲಿ ಟಗರು ಜಾತ್ರೆ ನಡೆಯುತ್ತೆ. ವರಿಷ್ಠರಿಂದ ಅಹಿಂದ ಸಿದ್ದರಾಮಯ್ಯನವರಿಗೆ ಮಾಸ್ಟರ್ ಪ್ಲಾನ್ ಸಿದ್ಧ ಆಗಿದೆ. ಸಿಎಂ ಗದ್ದುಗೆಯಿಂದ ಇಳಿದ್ರೂ ಕೂಡ ಸಿದ್ದು ಬಿಟ್ಕೊಡದಂತಹ ಕಾಂಗ್ರೆಸ್, ಅಹಿಂದ ಚಾಂಪಿಯನ್ ಬಲ ಅರ್ಥೈಸಿಕೊಂಡಂತಹ ದಿಲ್ಲಿ ದಣಿಗಳು ಸಿದ್ದು ಗುಟುರು ಹಾಕಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಎಂಬುದು ಪಕ್ಕಾ ಇಲ್ಲಿ ಗೊತ್ತಿದೆ ಹೈಕಮಾಂಡ್ಗೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಇಲ್ಲದಂತಹ ವರ್ಚಸ್ಸಿದೆ. ಅನ್ನರಾಮಯ್ಯನ ಹೆಗಲಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಂತಹ ವರಿಷ್ಠರು. ಇಲ್ಲಿ ಸಿದ್ದರಾಮಯ್ಯನವರ ಒಂದು ಗತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರ ಇಲ್ಲಿಗೆ ಹೊಸ ಜವಾಬ್ದಾರಿಯನ್ನ ಈಗ ವರಿಷ್ಠರು ಕೊಡಲು ಮುಂದಾಗಿರುವಂಥದ್ದು. ನೋಡಿ, ಇಲ್ಲಿ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ದಿಲ್ಲಿಯಿಂದ ಹೈಕಮಾಂಡ್ ಗಿಫ್ಟ್ ಅನ್ನ ನೀಡ್ತಾ ಇರುವಂಥದ್ದು. ಟಗರು ಸಿದ್ದರಾಮಯ್ಯನವರ ಗತ್ತು ಹೈಕಮಾಂಡ್ಗೂ ಕೂಡ ಗೊತ್ತು. ಸಿದ್ದು ಮುಖ್ಯಮಂತ್ರಿ ಪದವಿ ಔಟ್ ಆದ್ರೆ ಮೆಗಾ ಪ್ಲಾನ್ ಇನ್ ಆಗಿದೆ. ಅಂದ್ರೆ ಗದ್ದುಗೆ ಹೋದ್ರೇನಂತೆ, ದಸರಾ ಹೊತ್ತಲ್ಲಿ ಟಗರು ಜಾತ್ರೆಯನ್ನು ಮಾಡಲು ಮುಂದಾಗುತ್ತಾ ಹೇಗೆ ಅನ್ನುವಂಥ ಚರ್ಚೆ. ವರಿಷ್ಠರಿಂದ ಅಹಿಂದ ಸಿದ್ದರಾಮಯ್ಯನವರಿಗೆ ಮಾಸ್ಟರ್ ಪ್ಲಾನ್ ಈಗ ಸಿದ್ಧ ಆಗಿದೆ. ವರಿಷ್ಠರಿಂದ ಸಿದ್ದು ಗದ್ದುಗೆಯಿಂದ ಇಳಿದ್ರೂ ಕೂಡ ಕಾಂಗ್ರೆಸ್ ಮಾತ್ರ ಸಿದ್ದರಾಮಯ್ಯನವರನ್ನ ಬಿಟ್ಕೊಡ್ತಾ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಹೈಕಮಾಂಡ್ ಗೊತ್ತಿರುವಂಥದ್ದು. ಅಹಿಂದ ಚಾಂಪಿಯನ್ ಬಲ ಅರ್ಥೈಸ್ಕೊಂಡಿದೆ ಈಗ ದಿಲ್ಲಿ ದನಿಗಳು. ಸಿದ್ದು ಗುಟುರು ಹಾಕಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಈಗ ಹೈಕಮಾಂಡ್ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಸಿದ್ದರಾಮಯ್ಯನವರ ಕೈಗೆ ಅಂದರೆ ಸಿದ್ದರಾಮಯ್ಯನವರ ಹೆಗಲಿಗೆ ಹೊಸ ಜವಾಬ್ದಾರಿಯನ್ನು ಕೊಡಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಸಿದ್ದುಗೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಇಲ್ಲದಂತಹ ವರ್ಚಸ್ಸು ತೇಜಸ್ಸಿದೆ. ಅನ್ನರಾಮಯ್ಯನ ಹೆಗಲಿಗೆ ಹೊಸ ಜವಾಬ್ದಾರಿಯನ್ನು ಹೈಕಮಾಂಡ್ ಕೊಡ್ತಾ ಇದೆಯಾ? ಸಿದ್ದರಾಮಯ್ಯನವರಿಗೆ ಇಲ್ಲಿ ಸಿಎಂ ಸ್ಥಾನ ಹೋದ್ರೆ ಏನಂತೆ, ಇಲ್ಲಿ ಹೊಸ ಪ್ಲಾನ್ ನಡೀತಾ ಇರುವಂಥದ್ದು. ಮತ್ತೆ ಸಿದ್ದರಾಮಯ್ಯನವರಿಂದ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಹೈಕಮಾಂಡ್ ಜವಾಬ್ದಾರಿಯನ್ನ ನೀಡಿದೆ. ದಸರಾ ವೇಳೆ ಸಿದ್ದರಾಮಯ್ಯ ಪ್ರವಾಸಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಇಲ್ಲಿ ರೂಪಿಸಿರುವಂಥದ್ದು. ಅಹಿಂದ ನಾಯಕನ ಜನಪ್ರಿಯತೆ ಹೈಕಮಾಂಡ್ಗೆ ಇಲ್ಲಿ ಚೆನ್ನಾಗಿ ಗೊತ್ತಿದೆ. ಇದನ್ನ ಚುನಾವಣಾ ತಂತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಈಗ ನಿರ್ಧಾರವನ್ನ ಮಾಡಿದೆ. ಸಿದ್ದರಾಮಯ್ಯ ಸಲಹೆಗೆ ಹೆಚ್ಚಿನ ಮಹತ್ವವನ್ನ ನೀಡಲು ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಅಹಿಂದ ಸಮಾವೇಶ ವಿವಿಧ ಸಮುದಾಯವನ್ನ ತಲುಪುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸಮುದಾಯದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಇಲ್ಲಿ ರಾಯಭಾರಿ. ರಾಜ್ಯದ ವಿವಿಧ ಭಾಗದಲ್ಲಿ ಸಾರ್ವಜನಿಕ ಸಭೆಯನ್ನ ಆಯೋಜನೆ ಮಾಡುವಂಥದ್ದು. 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ರೋಡ್ ಮ್ಯಾಪ್ ಅನ್ನ ಹಾಕಲಾಗುತ್ತೆ. ಸುರ್ಜೇವಾಲಾ ಮೂಲಕವಾಗಿ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ನೋಡಿ, ಮತ್ತೆ ಸಿದ್ದರಾಮಯ್ಯನವರಿಂದ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಹೈಕಮಾಂಡ್ ಜವಾಬ್ದಾರಿಯನ್ನ ನೀಡ್ತಾ ಇರುವಂಥದ್ದು. ದಸರಾ ವೇಳೆ ಸಿದ್ದರಾಮಯ್ಯ ಪ್ರವಾಸಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಅಹಿಂದ ನಾಯಕನ ಜನಪ್ರಿಯತೆ ಈಗ ಹೈಕಮಾಂಡ್ಗೆ ಚೆನ್ನಾಗಿಯೇ ಗೊತ್ತಿದೆ. ಹಾಗಾಗಿ ಇದನ್ನ ಚುನಾವಣಾ ತಂತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಸಿದ್ದರಾಮಯ್ಯನವರ ಸಲಹೆಗೆ ಹೆಚ್ಚಿನ ಮಹತ್ವವನ್ನು ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ಅಹಿಂದ ಸಮಾವೇಶ ವಿವಿಧ ಸಮುದಾಯವನ್ನು ತಲುಪುವಂತಹ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ.